ಈ ಜಾಗದಲ್ಲಿ ಭಾಳ ಮುಂಚೆ ನಾವೆಲ್ಲ ಬರ್ತಾಯಿದ್ವಿ ಮಕ್ಕಳಾಗಿದ್ದಾಗ. ನಾವು ಕೂತಿರೋ ಜಾಗ ಅವಾಗ ಮಾಡಿದಂಥ ಒಂದು ಕೆನೋಪಿ ಇದು. ಸ್ವಲ್ಪ ಹಿಂದಕ್ಕೆ ಹೋದರೆ ನಮಗೆ ನೆನಪಾಗುವಂಥದ್ದು, ಅವತ್ತೇನು ನಾಗರಿಕರು ಬರ್ತಾಯಿದ್ರು, ಮಕ್ಕಳು ಬರ್ತಾಯಿದ್ರು. ಆವಾಗ ಈ ಜಾಗಕ್ಕೆ ಪ್ರತಿ ಭಾನುವಾರ ಬಂದಾಗ ಇಲ್ಲಿ ಚಲನಚಿತ್ರ ಗೀತೆಗಳು ಹಾಗೂ ಚಲನಚಿತ್ರದ ಕಥೆಗಳು ಇಲ್ಲಿ ರೇಡಿಯೋ ಮೂಲಕ ಆಡಿಯೋ ಸ್ಪೀಕರ್ ಹಾಕಿ ಆಡಿಯೋ ಮೂಲಕ ಅದನ್ನು ಮಾಡ್ತಾ ಇದ್ವಿ. ಅದಾದಮೇಲೆ ಬಹಳಷ್ಟು ವರ್ಷಗಳ ಕಾಲ ಇದನ್ನು ವಾಸವಿ ಯುವಜನ ಸಂಘ ಅಂತೇಳಿ ಅವತ್ತು ಶಿವಮೊಗ್ಗದಲ್ಲಿ ಇತ್ತು, ಈಗಲೂ ಇದೆ. ಅವರು ಈ ಚಟುವಟಿಕೆ ನಿರ್ವಹಣೆಯನ್ನು ಅವ್ರು ಮಾಡ್ತಾಯಿದ್ರು. ಈ ಜಾಗಕ್ಕೆ ಬಂದಾಗ ಏನು ನೆನಪಾಯಿತು ಅನ್ನೋ ಸಂಗತಿ ಮಾತ್ರ ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಒಂದು ವಿಶೇಷವಾದಂಥ ರೀತಿಯೊಳಗೆ ಗಾಂಧಿ ಪಾರ್ಕನ್ನು ನೋಡಬೇಕು ಅಂತ ಯೋಚನೆ ಮಾಡಿ ಇದರ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು ಅಂತ ಆದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ರು. ಅದ್ರ ಪರಿಣಾಮ ಒಂದಷ್ಟು ಚಟುವಟಿಕೆಗಳು ಇಲ್ಲಿ ಚೆನ್ನಾಗಾಯಿತು. ಶಿವಮೊಗ್ಗ ನಗರದಲ್ಲಿರೋಂಥ ಒಂದು ದೊಡ್ಡ ಪಾರ್ಕ್ ಇದೆ. ಇದರ ಅಭಿವೃದ್ಧಿಯನ್ನು ನಗರಸಭೆ ವಹಿಸಬೇಕಾಗಿತ್ತು. ಜಾಗ ಇದೆ, ಪರಿಸರ ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಮರಗಳಿಲ್ಲಿ ಬೆಳ್ಕೊಂಡಿತ್ತು. ನಿರ್ವಹಣೆ ನಗರಸಭೆಯಿಂದ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ಮಹಾನಗರ ಪಾಲಿಕೆ ಆದಮೇಲೆ ಅದಕ್ಕೊಂದು ರೂಪ ಕೊಡಬೇಕು ಅಂತ ಆದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಗಾಂಧಿ ಪಾರ್ಕನ್ನು, ಮಹಾತ್ಮ ಗಾಂಧಿ ಪಾರ್ಕನ್ನು ಮಾಡೋಣ ಅಭಿವೃದ್ಧಿ ಅಂತೇಳಿ ಅದಕ್ಕೆ ಬೇಕಾಗಿರೋಂಥ ಹಣವನ್ನು ಕೊಟ್ಟಿದ್ದರು. ನಡ್ಕೊಂಡು ಬಂತು. ಮೇಂಟೆನೆನ್ಸ್ ಅಗೈನ್ ಸ್ವಲ್ಪ ಪ್ರಾರಂಭ ಆಗಿತ್ತು. ಮೇಂಟೆನೆನ್ಸ್ ಈಗ ಸಂಪೂರ್ಣವಾಗಿ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಟೆಂಡರ್ ಕರಿತಿದ್ವಿ ನಾವು. ಅಲ್ಲೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇತ್ತು. ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆಗಳು ತುಂಬ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಇದೆಲ್ಲದಕ್ಕೂ ಒಂದು ಸರಿಯಾದಂಥ ರೂಪ ಕೊಡಬೇಕು ಅಂತ ಯೋಚನೆ ಮಾಡಿ ಈಗ ಗಾಂಧಿ ಪಾರ್ಕನ್ನು ಅಭಿವೃದ್ಧಿಪಡಿಸಿ ಶಿವಮೊಗ್ಗ ನಗರದ ನಾಗರಿಕರಿಗೆ ಇದನ್ನು ಉಪಯೋಗಕ್ಕೆ ಬಿಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಇವತ್ತು ಮಾಡಿದೆ. ಇವತ್ತಿನಿಂದ ಇದು ನಾಗರಿಕರಿಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಇದನ್ನು ಬಂದು ಹೋಗಲಿಕ್ಕೆ, ಮಕ್ಕಳಿಗೆ ಆಟಿಕೆಗಳು ಹಾಳಾಗಿತ್ತು ಅದನ್ನು ಸರಿಪಡಿಸಿದೆ, ರೈಲು ಹಾಳಾಗಿತ್ತು ಅದನ್ನು ಸರಿಪಡಿಸಿದೆ. ಇಲ್ಲಿ ಬಂದರೆ ಏನು ಬೇಕೋ ಎಂಟರ್ಟೈನ್ಮೆಂಟ್, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಸಂಗತಿಗಳು ಈಗಾಗಲೇ ಯೋಚನೆಗಳಾಗಿದೆ. ಓಪನ್ ಜಿಮ್ ಮಾಡಿದೆ. ಇನ್ನೂ 4 ಕಾಮಗಾರಿಗಳು ಸಂಪೂರ್ಣವಾಗಿ ಆಗಬೇಕು. ಉಳಿದಂತೆ ಎಲ್ಲ ಸಂಗತಿಗಳಾಗಿದೆ. ಕಾಲಂಜಿ ಇಲ್ಲಿ 4 ಪಾಂಡ್ಗಳಿದೆ, 5 ಪಾಂಡ್ಗಳಿದೆ ಒಟ್ಟು. 5 ಪಾಂಡ್ಗಳಲ್ಲಿ ನೀರು ಸದಾ ಇರಬೇಕು ಅಂತ ಯೋಚನೆ ಮಾಡಿ. ಹಾಗೆ ಇಲ್ಲಿ ಸುತ್ತಮುತ್ತ ಇರೋವಂಥ ಇರೋವಂಥ 2 ಬೋರ್ವೆಲ್ಗಳ ಮೂಲಕ ಈ ಗದಗಡೆ ಕಾಣ್ತಿರೋಂಥ ಪಾಂಡ್ಲೆಲ್ಲ ನಾವು ಸಂಪೂರ್ಣವಾಗಿ ನೀರಿರೋ ಹಾಗೆ ನೋಡ್ಕೊಳ್ತೇವೆ. ಅದ್ರ ಮೂಲಕ ಡ್ರಿಪ್ ಇರಿಗೇಷನ್ ಮಾಡ್ತಾಯಿದ್ದೀವಿ. ಡ್ರಿಪ್ ಇರಿಗೇಷನ್ ಮೀನ್ಸ್ ಡ್ರಿಪ್ ಮೂಲಕ ಇಲ್ಲಿರೋಂಥ ನಮ್ಮ ಲಾನ್ ಇರ್ಬೋದು, ಗಿಡ ಮರಗಳಿರ್ಬೋದು, ಅದಕ್ಕೆ ಬೇಕಾದಂಥ ನೀರನ್ನು ಕೊಡಬೇಕು ಅಂತ ಯೋಚನೆ ಮಾಡಿದೆ. ಸೊ ಡ್ರಿಪ್ ಆದ ತಕ್ಷಣ ಉಳಿದಂತೆ ಸಂಗತಿಗಳು ಯಾವ್ಯಾವ ಗಿಡಗಳು ಹಾಕಬೇಕು, ಯಾವ ಲಾನ್ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಸಮಗ್ರವಾಗಿ ಯೋಚನೆ ಮಾಡಿ ಆ ಕೆಲಸ ನಡೆಯುತ್ತೆ. ಈಗಾಗಲೇ ಡ್ರಿಪ್ಪಿಗೆ ಬೇಕಾಗಿರುವಂಥ ಕಾಮಗಾರಿಗಳು ನಡೀತಾ ಇದೆ. ಸ್ಪ್ರಿಂಕ್ಲರ್ ನಮಗೆ ನಾನು ಸ್ವಲ್ಪ ರೈತರಾಗಿರೋದ್ರಿಂದ ಅಥವಾ ಅವ್ರ ಸವಾಸ ಜಾಸ್ತಿ ಇರೋದ್ರಿಂದ ಡ್ರಿಪ್ ಇರಿಗೇಷನ್ ಪದಪ್ರಯೋಗ ಮಾಡಿದ್ದಾನೆ. ಸ್ಪ್ರಿಂಕ್ಲರ್ಗಳ ಮೂಲಕ ಇದಕ್ಕೆ ನೀರನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಲ್ಲ. ಅಂದರೆ ಸಮಗ್ರವಾಗಿ ಒಂದಷ್ಟು ಯೋಚನೆಗಳಾದಂಥ ಪರಿಣಾಮ ಪಾರ್ಕು ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ ಅನ್ನೋಂಥ ವಿಶ್ವಾಸ ನಾವೆಲ್ಲರಿಗೂ ಕೂಡ ಬಂದಿದೆ. ಹಾಗೆ ಇಲ್ಲಿ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಒಂದು ಸ್ಪ್ರಿಂಕ್ಲರ್, 5 ಪಾಂಡ್ಗಳು, ಇಲ್ಲೊಂದು STP ಇದೆ. ಆ STPನ ಸರಿಪಡಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಏನಾಗಿದೆ ಅಂತ ಸ್ವಲ್ಪ ನೋಡ್ತೇವೆ ಅನ್ನೋಂಥ ಸಂಗತಿಯನ್ನು ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅದು ಹೇಳಿದ್ದಾರೆ. ಅದನ್ನು ಮಾಡಿದ್ರೆ
ಇಲ್ಲೊಂದಷ್ಟು ಡ್ರೈನೇಜ್ ನೀರಿದ್ದೇನೆ, ಡ್ರೈನೇಜು ಇದೆಲ್ಲ ಸಿಸ್ಟಮ್ ಒಳಗಡೆ ಸೇರ್ಕೊಂಡು ಬರ್ತಿರೋದ್ರಿಂದ ಅದರ ಪರಿಮಳ ಹೊರಗಡೆಗೆ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಗತಿಗಳು ಯೋಚನೆ ನಡೆದಿದೆ. ಅದಕ್ಕೂ ಪೂರಕವಾದಂಥ ಯೋಜನೆಗಳನ್ನು ಈಗಾಗಲೇ ಸಿದ್ಧತೆ ಮಾಡಿದ್ದೇವೆ. ಮೂರನೇದು ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ. ಭಾಳಷ್ಟು ವರ್ಷಗಳಿಂದ ಅದು ಇವತ್ತು ಕೊಡ್ತೀವಿ ನಾಗರಿಕರಿಗೆ ಅದನ್ನು ನೋಡಲಿಕ್ಕೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಅಂತ ಹೇಳ್ತಾನೆ ಇದ್ವಿ. ಅದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ನಡೆದಂಥ ಕಾಮಗಾರಿ. ಅದು ಭಾಳ ಟೆಂಡರ್ದಾರನ ಕಾರಣಕ್ಕೋಸ್ಕರ ಸಮಸ್ಯೆಗಳಾಗಿತ್ತು. ಅದಾದ ಮೇಲೆ ಈಗಿನ ಆಯುಕ್ತರಾಗಿರುವಂಥ ನಮ್ಮ ಮಾಯಣ್ಣಗೌಡರು ಅವತ್ತು ಅದಕ್ಕೆ ಜವಾಬ್ದಾರಿ ಹೊತ್ತಂಥವ್ರು. ಅದಕ್ಕೊಂದು ಸರಿಯಾದಂಥ ರೂಪ ತಂದಂಥ ಪರಿಣಾಮ ಅದು ಇವತ್ತು ರೆಡಿಯಾಗಿದೆ. ಇವತ್ತಿನ ಅದು ಕೂಡ ಮಕ್ಕಳಿಗೆ ನಾಗರಿಕರಿಗೆ ಅದನ್ನು ನೋಡಲಿಕ್ಕೆ ವೀಕ್ಷಣೆಗೆ ಅವಕಾಶ ಸಿಗತ್ತೆ ಇವತ್ತಿಂದ. ಇನ್ನೊಂದು ಸಂಗತಿ, ಟೆಂಡರ್ದಾರರು ಇದನ್ನು ಮೇಂಟೆನೆನ್ಸ್ ಮಾಡ್ತಾಯಿದ್ರು. ಈಗ ಒಂದು ಸಮಗ್ರವಾಗಿ ಯೋಚನೆ ಮಾಡಿದಂಥ ಪರಿಣಾಮ, ಸ್ವಲ್ಪ ಅನುಭವಿ ಅಧಿಕಾರಿಗಳಿರೋ ಪರಿಣಾಮ, ಮಾಯಣ್ಣಗೌಡರಿದ್ದಾರೆ, ತುಷಾರ್ ಇದ್ದಾರೆ, ಪ್ರಿಯಾ ಇದ್ದಾರೆ, ಲಕ್ಷ್ಮೀ ಇದ್ದಾರೆ, ಈ ಥರದ ತಂಡ ಇರೋದ್ರಿಂದ ಪರಿಣಾಮ ಸಮಗ್ರ ಯೋಚನೆ ಮಾಡಬೇಕು. ಯಾಕಂದರೆ ಈ ಹಿಂದೆ ಒಂದು ಮೀಟಿಂಗ್ ಮಾಡಿದ್ವಿ ನಾವು 2 ತಿಂಗಳ ಕೆಳಗಡೆ ನಗರಸಭೆ ಆವರಣದೊಳಗಡೆ. ನಾನೇ ಒಂದು ಮೀಟಿಂಗನ್ನು ತೊಗೊಂಡಿದ್ದೆ. ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಒಂದು ಇಚ್ಛಾಶಕ್ತಿ ಪ್ರಕಟ ಮಾಡದೆ ಹೋದರೆ ಎಲ್ಲ ಒಂದು ಕಡೆ ಗಾಂಧಿ ಪಾರ್ಕನ್ನು ಕಳ್ಕೊಂಡು ಬಿಡ್ತೀವಿ ಅಂತ ಅನಿಸುತ್ತೆ ನಮಗೆ ಅಂತೇಳಿ. ಎಲ್ಲೆಲ್ಲಿ ಏನೇನೋ ಮಾಡಿದ್ದಾರೆ, ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕನ್ನು ಚೆನ್ನಾಗಿ ಮಾಡಬೇಕು ಅಂತ ನಮಗೆ ಯಾರಿಗೂ ಅನಿಸಲ್ವ? ಈ ಥರ ಸ್ವಲ್ಪ ಸಹಜವಾದಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡಿಕೊಂಡಾಗ ಅವ್ರು ನಿರ್ಣಯ ಮಾಡಿದ್ರು ಅಧಿಕಾರಿಗಳು. ಆ ಅಧಿಕಾರಿಗಳ ತಂಡ ಸರಿಯಾದಂಥ ದಿಕ್ಕಲ್ಲಿ ಹೆಜ್ಜೆ ಇಟ್ಟಂಥ ಪರಿಣಾಮ, ಇಚ್ಛಾಶಕ್ತಿ ಪ್ರಕಟೀಕರಣದ ಪರಿಣಾಮ ಇವತ್ತು ಒಂದಷ್ಟು ಸಂಗತಿಗಳು ನಡೀಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಕೂಡ ನಾನು ಅಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇನೆ. ಅವತ್ತು ಯೋಚನೆ ಮಾಡಿದ್ವಿ ಏನೇನು ಮಾಡಬೇಕು ಅಂತ. ಇವತ್ತು ಅದಕ್ಕೆ ಕಾರ್ಯರೂಪಕ್ಕೆ ತಗೊಂಡ ಕೆಲಸ. ಇನ್ನೊಂದು ತಿಂಗಳ ಒಳಗಾಗಿ ಈಗ ನಾಗರಿಕರಿಗೆ ಇದನ್ನು ಬಿಡುಗಡೆ ಮಾಡ್ತೀವಿ, ಇದನ್ನು ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೀವಿ, ನಾಗರಿಕರಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ. ನಾಗರಿಕರಿಗೆ ಸಮರ್ಪಣೆ ಮಾಡಿದ ಮೇಲೆ ಉಳಿದಂಥ ಒಂದಷ್ಟು ಸಂಗತಿಗಳು ನಡೀಬೇಕು. ಅದೆಲ್ಲ ಒಂದು ತಿಂಗಳೊಳಗೆ ಡೆಡ್ಲೈನ್ ಇಟ್ಕೊಂಡಿದೆ. ಇನ್ನು 4 ಸಂಗತಿಗಳೇನು ಉಳ್ಕೊಂಡಿದೆ. ಅಂದರೆ ಕೆಲಸ ನಡೀತಾಲೇ ಇದೆ. ಆ ಕೆಲಸ ನಡೀತಿರ್ಬೇಕಾದ್ರೆ ನಾಗರಿಕರು ಬರೋದ್ರಿಂದ ಅದಕ್ಕೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಆ ಥರದ ಕಾಮಗಾರಿಗೆ ಅಲ್ಲದೆ ಇರೋದ್ರಿಂದ ಸೊ ಒಟ್ಟೊಟ್ಟಿಗೆ ಮಾಡಿಬಿಡೋಣ ಕಾರ್ಯ ಅಂಥೇಳಿ ಇವತ್ತಿಂದ ನಾಗರಿಕರಿಗೆ ಹೇಳಿ ಕೇಳಿ ಮಾರಿ ಜಾತ್ರೆ ಕಣ್ಮುಂದೆ ಇಟ್ಕೊಂಡು ಮೊನ್ನೆ ಬಂದಾಗ ಅದನ್ನು ಯೋಚನೆ ಮಾಡಿದಂಥ ಪರಿಣಾಮ ಇವತ್ತು ಶುಕ್ರವಾರದಿಂದ ನಾಗರಿಕರಿಗೆ ಕೊಟ್ಬಿಡಬೇಕು ಅಂತ ಯೋಚನೆ. ಯಾಕಂದರೆ ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆಗಳಿಂದಲೂ ಬರ್ತಾರೆ ಮಾರಿ ಜಾತ್ರೆ. ಬಂದಾಗ ಗಾಂಧಿ ಪಾರ್ಕಿಗೆ ಬರೋ ಹಾಗೆ ಆಗತ್ತೆ, ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ್ದು ಯೋಚನೆಗಳೆಲ್ಲ ಮಾಡಿದೆ. ಅಧಿಕಾರಿಗಳು ಒಳಗೊಂಡಂಥ ಒಂದು ಕಮಿಟಿ ಇದರ ಉಸ್ತುವಾರಿಯನ್ನು ಈಗ ಬಾರಿ ವಹಿಸ್ತಾ ಇರೋವಂಥದ್ದು. ಮುಂಚೆ ಮಹಾನಗರ ಪಾಲಿಕೆ ನೋಡುತ್ತೆ ಅಂತ ಹೇಳ್ಬಿಡೋಣ. ಆದರೆ ಈ ಬಾರಿ ಅದಕ್ಕೆ ವಿಶೇಷವಾಗಿ ಯೋಚನೆ ಮಾಡಿದೆ. ಉಪಾಯುಕ್ತರು ಅದರ ಜೊತೆಗಿರ್ತಾರೆ, ಆಡಳಿತ ನಿರ್ವಹಣೆ ನಮ್ಮ ತುಷಾರ್ ಅವರು, ಉಪಾಯುಕ್ತರು ಅಭಿವೃದ್ಧಿ ಅವರಿರ್ತಾರೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಅವರಿರ್ತಾರೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಅವರಿರ್ತಾರೆ, ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಮತ್ತು ಎಲೆಕ್ಟ್ರಿಕಲ್. ಅಂದರೆ ಈ ಒಂದು ಇಲ್ಲಿರುವಂಥ ಅನೇಕ ಸಂಗತಿಗಳು ಯಾರ್ಯಾರು ಇರಬೇಕು ಅಂತ ಯೋಚನೆ ಮಾಡಿ ಅವರನ್ನು ಇಲ್ಲಿರೋ ಹಾಗೆ ನೋಡ್ಕೊಂಡಿದೆ. ಅವರು ಇದರ ಸಮಗ್ರ ಅಭಿವೃದ್ಧಿಗಳು ಸಮಗ್ರ ಯೋಚನೆಗಳನ್ನು ಮಾಡಿ ಇದನ್ನು ಮೇಂಟೈನ್ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ. ಗಾಂಧಿ ಪಾರ್ಕ್ ಯಾರು ಅಂತ ಹೇಳಿದ್ರೆ ಮುಂಚೆ ಬೇರೆ ಥರ ಪರಿಸ್ಥಿತಿ ಇತ್ತು, ನಗರಸಭೆ ಮಾಡುತ್ತೆ, ನಗರ ಪಾಲಿಕೆ ಮಾಡುತ್ತೆ ಅಂತ. ಈಗ ಇದು ತಂಡ ನಿರ್ವಹಣೆ ಮಾಡಿದೆ. ಈ ತಂಡ ಇಡೀ ಗಾಂಧಿ ಪಾರ್ಕಿನ ಅಭಿವೃದ್ಧಿಯ ಮುಂದೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಈ ಅಧಿಕಾರಿಗಳು ಇವತ್ತು ಇದ್ದಾರೆ. ಭಾಳಷ್ಟು ಜನ ಒಳ್ಳೊಳ್ಳೆ ಅಧಿಕಾರಿಗಳು ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಅವರಿಗೆ ಇವತ್ತಿನ ವ್ಯವಸ್ಥೆ ಒಳಗಡೆ ಟ್ರಾನ್ಸ್ಫರ್ ಆಗುವಂಥದ್ದು ಮತ್ತೊಂದು ಇದ್ದಾಗ ಅದಕ್ಕೆ ಇಲ್ಲಿ ಹೆಸರುಗಳನ್ನು ಹಾಕಲಿಲ್ಲ ನಾವು, ಆ ಡಿಪಾರ್ಟ್ಮೆಂಟನ್ನು ಹಾಕಿದೆ ನಾವು. ಅಲ್ಲಿಗೆ ಯಾರಾದರೂ ಬರ್ತಾರೆ, ಅವರು ಅದನ್ನು ನೋಡಬೇಕು ಅನ್ನೋದು ಭಾಳ ಸ್ಪಷ್ಟ ಒಂದು ನಿಲುವಿನೊಳಗಡೆ ಈ ಕಾರ್ಯ ಮಾಡಿರುವಂಥದ್ದು. ಇದು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿ. ಮಹಾನಗರ ಪಾಲಿಕೆ ಅಧಿಕಾರಿಗಳ ಒಂದು ಇಚ್ಛಾಶಕ್ತಿಯ ಪ್ರಕಟೀಕರಣದ ಪರಿಣಾಮ ಈ ತಂಡ ರಚನೆ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಸೊ ಹಾಗಾಗಿ ಭಾಳ ಒಳ್ಳೆಯ ಯೋಚನೆಗಳೆಲ್ಲ ಮಾಡಿದ್ದೇವೆ. ಈ ಹಿಂದೆ ಈಗಾಗಲೇ ಶುಲ್ಕ ಎಷ್ಟು ಅಂತ ಮಾಡಿತ್ತು, 20 ರೂಪಾಯಿ 10 ರೂಪಾಯಿ, ಅದನ್ನು ಎಲ್ಲೂ ವ್ಯತ್ಯಾಸ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ಅದು ಯಾಕೆಂದ್ರೆ ಮೇಂಟೆನೆನ್ಸ್ ದೃಷ್ಟಿಯಿಂದ ಅದು ಸ್ವಲ್ಪ ತೊಗೋಬೇಕು. ಉಚಿತ ಅಂದ ತಕ್ಷಣ ಹಾಳು ಮಾಡುವಂಥದ್ದೇ ಜಾಸ್ತಿ. ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸಂಗತಿ ಯೋಚನೆ ಮಾಡಿದ್ರೆ ಅದನ್ನು ಜಾಸ್ತಿ ಮಾಡಬೇಕಾದ ಚರ್ಚೆ ಆದಾಗ
ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಅಧಿಕಾರಿಗಳೇ ತೀರ್ಮಾನ ಮಾಡಿರುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ವೈಲ್ಡ್ ಲೈಫ್ ನಮ್ಮ ಮಕ್ಕಳಿಗೆ ಇವತ್ತಿನ ಯುವಕರಿಗೆ, ಇವತ್ತಿನ ನಾಗರಿಕರಿಗೆ ಪರಿಚಯ ಮಾಡುವಂಥ ಒಂದು ಸಂಗತಿ ಅದು ತುಂಬ ಚೆನ್ನಾಗಿದೆ. ಇಷ್ಟು ದಿವಸ ಬೇಕಾಯ್ತಲ್ಲ ಅಂತ ಅನಿಸುತ್ತೆ, ಆದರೆ ಎಲ್ಲೋ ಒಂದು ಕಡೆಗೆ ಇವತ್ತಿಂದ ಅದು ನಾಗರಿಕರ ಸೌಲಭ್ಯಕ್ಕೆ ಒದಗಿಸಿದ್ದೇವೆ. ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ. ಸೊ ಅದಕ್ಕೂ ಒಂದು ಈಗಾಗಲೇ ಯಾರು ಅದನ್ನು ಸ್ಮಾರ್ಟ್ ಸಿಟಿಯ ತಂಡ ಮುಂಚೆ ಅದನ್ನು ಕಟ್ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು, 5 ವರ್ಷ ಮೇಂಟೆನೆನ್ಸು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡಿದೆ. ಅದರದ್ದು ಕೂಡ ವನ್ಯಜೀವಿ ವ್ಯಾಖ್ಯಾನಗಳ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಅದನ್ನಂದರೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಯಾರು ಮಾಡಿಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರು ಮಾಡಬೇಕು, ಏನಾದರೂ ವ್ಯತ್ಯಾಸ ಆದರೆ ಅಂತ ನಮ್ಮ ಹತ್ರ ಮಾಹಿತಿಗಳಿರೋದಿಲ್ಲ. ಹಾಗಾಗಿ ಅದು ಎಲ್ಲದನ್ನು ಸಮಷ್ಟಿಯಾಗಿ ಯೋಚನೆ ಮಾಡಿ ಸಮಗ್ರವಾಗಿ ಯೋಚನೆ ಮಾಡಿದಂಥ ಪರಿಣಾಮ ಇವತ್ತು ಅದಕ್ಕೊಂದು ರೂಪ ಕೊಟ್ಟಿದೆ. ಅದಕ್ಕೊಂದು ಈ ತಂಡ ಬಾಧ್ಯಸ್ಥರಾಗಿ ಕಾರ್ಯವನ್ನು ಮಾಡುತ್ತಾರೆ. ವಯಸ್ಕರಿಗೆ 10 ರೂಪಾಯಿ, ಅದು 5 ರೂಪಾಯಿ ಮಕ್ಕಳಿಗೆ. ಇನ್ನೊಂದು ಸಂಗತಿ ಹೀಗೆ ಚರ್ಚೆ ಮಾಡಿದ್ವಿ ನಾವು ಬಂದಾಗ, ಇದು ಕ್ರಮೇಣ ಬೇರೆ ಬೇರೆ ಊರಿಂದ ಬಂದಂಥ ಮಕ್ಕಳನ್ನು ಶಾಲಾ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಶಾಲಾ ಮಕ್ಕಳನ್ನು ಕರ್ಕೊಂಡ್ಬಂದಾಗ ಹೇಗೆ ಫೀ ಬಗ್ಗೆ ಯೋಚನೆ ಮಾಡಬೇಕು ಅಂತಾದಾಗ ಏನು ಮಾಡ್ಬೋದು ಅದಕ್ಕೆ ಅಂತ ಕೇಳಿದ್ವಿ ನಾವು. ಯಾಕಂದರೆ ಶಿವಪ್ಪನಾಯಕನ ಅರಮನೆ ನೋಡ್ಲಿಕ್ಕೆ ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಶಿವಮೊಗ್ಗ ಜಿಲ್ಲೆ ನೋಡೋಕ್ಕೆ ಬಂದಾಗ ಇದೊಂದು ನೋಡುವಂಥ ಸ್ಪಾಟ್ ಆಗಬೇಕು ಮಕ್ಕಳು ಯಾಕಂದರೆ ಇದು ವನ್ಯಜೀವಿ ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಸಿಟಿ ಆದ ತಕ್ಷಣ ಮಕ್ಕಳನ್ನು ಕರ್ಕೊಂಬರೋಂಥ ಒಂದು ಪ್ರಕ್ರಿಯೆಗೆ ಶಿವಮೊಗ್ಗ ನಗರದ ಶಾಲೆ ಮಕ್ಕಳು ಬರ್ಬೋದು, ಬೇರೆ ಬೇರೆಯವರು ಬರ್ಬೋದು. ಹಾಗಾಗಿ ಆವಾಗೇನು ಅಂತ ಹೇಳಿದಾಗ ಅದಕ್ಕೆ ಕನ್ಸೆಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಒಳ್ಳೆಯ ಸಂಗತಿ. ಅವ್ರು ಬಂದಾಗ ಒಟ್ಟಿಗೆ ಗುಂಪುಗಳಲ್ಲಿ ಬರ್ತಾರೆ ಅವರು, ಆ ಶಾಲಾ ಮುಖ್ಯೋಪಾಧ್ಯಾಯರ ಜೊತೆ ಚರ್ಚೆಗಳನ್ನು ಮಾಡಿ ಆವಾಗ ಹೇಗೆ ಪರ್ಮಿಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಗಳನ್ನು ಅವ್ರು ಮಾಡೋರಿದ್ದಾರೆ. ಅದೇ ಯಾಕೆ ಈ ಸಂಗತಿ ಅಂತೇಳಿದ್ರೆ ಅದಕ್ಕೆ ಹೇಳಿದ್ದು, ಮುಂಚಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಸ್ವಲ್ಪ ವ್ಯತ್ಯಾಸ ಇರುವಂಥ ಸಂಗತಿಗಳನ್ನು ಗಮನದಲ್ಲಿಟ್ಕೊಂಡು ಏನು ಇಚ್ಛಾಶಕ್ತಿ ಪ್ರಕಟೀಕರಣ ಆಗುತ್ತೆ. ಇದಕ್ಕೆ ನಾನು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ವಿಶೇಷವಾಗಿ ಲಕ್ಷ್ಮಿ ಮತ್ತು ಪ್ರಿಯಾ ಭಾಳಷ್ಟು ನಾವು ಮಾತಾಡಿದ ತಕ್ಷಣ ಅವರು ಜ್ಯೋತಿ ಮತ್ತು ಎಲ್ಲಿದ್ದಾರೆ ಜ್ಯೋತಿ, ಲಕ್ಷ್ಮಿ, ಪ್ರಿಯಾ, ಜ್ಯೋತಿ, ಇದು ಅದು ಹೇಳಿದಲ್ಲ, ಇಡೀ ತಂಡನೇ ಒಂದ್ಸರಿ ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಅದ್ರ ಪರಿಣಾಮ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾಗರಿಕರಿಗೆ ಏನೆಲ್ಲ ಇದೆ ಅಂತ ಹೇಳಬೇಕು ಅಂತೇಳಿ ಯೋಚನೆ ನಡೆದಿದೆ. ಇನ್ನೊಂದು ತಿಂಗಳಲ್ಲಿ ಅಲ್ಲಿ ನಾನು ಯಾವ ಹಂತಕ್ಕೆ ಯೋಚನೆ ಮಾಡಿದ್ದೆ ಪಾಪ ಇವರೆಲ್ಲ ಬೇಜಾರು ಮಾಡ್ಕೊಂಡಿದ್ದೆ ನನ್ನ ಬಗ್ಗೆ ಅವತ್ತು. ಇವತ್ತು ನನಗೆ ಸಂತೋಷ ಆಗ್ತಿದೆ. ಅಲ್ಲಿರೋದು ಗಿದ್ದಿದ್ದ ಕಾರಂಜಿನೇ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಹೇಗಾಗತ್ತೆ? ಹಂಗಾರೆ ನಮ್ಮ ಸಿಸ್ಟಮ್ ಏನಿದೆ ಆಗಲ್ಲ. ಅವತ್ತು ಕೂತ್ಕೊಂಡು ಯೋಚನೆ ಮಾಡಿದ ಪರಿಣಾಮ ಅದು ಕೂಡ ಈಗಾಗಲಿದೆ. ಎಲೆಕ್ಟ್ರಿಫಿಕೇಷನ್ ವರ್ಕು, ಬೇರೆ ಬೇರೆ ಥರದ ಎಲ್ಲ ವರ್ಕುಗಳು ಈಗಾಗಲೇ ಮುಗಿದಿದೆ. ಎಲೆಕ್ಟ್ರಿಫಿಕೇಷನ್ ಒಂಚೂರು ಕೆಲಸ ಬಾಕಿ ಇದೆ ಈಗ. ಅದಾದರೆ ನಮ್ಮದು ಕಾರಂಜಿನೂ ಕೂಡ ಹೇಳಿದ್ನಲ್ಲ, ಈ 4-5 ಸಂಗತಿಗಳಿದೆ. ಪಾಂಡ್ಗಳಿಗೆ ಸಂಬಂಧಪಟ್ಟಂತೆ, ನಮ್ಮ ಈ ಸ್ಪ್ರಿಂಕ್ಲರ್ಗಳಿಗೆ ಸಂಬಂಧಪಟ್ಟಂತೆ ಇದೆಲ್ಲದು ವಿತಿನ್ ಮಂತ್ ಆ ಕಾರ್ಯ ಮುಗಿಯುತ್ತೆ. ಅಷ್ಟೊತ್ತಿಗೆ ಬೇಸಿಗೆ ಒಳಗಡೆ ನಮಗೆ ನೀರಿಗೆ ತೊಂದರೆ ಆಗದಿರಾಗಿ ನೋಡ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದೆಲ್ಲ ಸಂಗತಿಗಳು ಯೋಚನೆ ಮಾಡಿದೆ. ಒಟ್ಟಾರೆಯಾಗಿ ಈ ಬಾರಿಯ ಗಾಂಧಿ ಪಾರ್ಕಿನ ಮಹಾತ್ಮ ಗಾಂಧಿ ಪಾರ್ಕಿಗೆ ನಾಗರಿಕರು ಬಂದರೆ ಸಂತೋಷ ಪಡೋ ರೀತಿಯೊಳಗಡೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರೋಂಥ ನಮ್ಮ ಮಾಯಣ್ಣಗೌಡರು, ಇಡೀ ತಂಡ ಎಲ್ಲರ ಸಲಹೆ ಅಭಿಪ್ರಾಯಗಳನ್ನು ತೊಗೊಂಡು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಸಂತೋಷ ಆಗಿದೆ. ವಿಶೇಷವಾಗಿ ಎಂಟ್ರಾಗಬೇಕಾದ್ರಲ್ಲೇ ಏನೆಲ್ಲ ಸಂತೋಷ ಸಂಗತಿಗಳು ಸಿಗುತ್ತೆ. ಇನ್ನೊಂದು ಅಲ್ಲಿ 4 ಸಂಗತಿಗಳು ನಾವು ಬಂದಂಥ ವ್ಯಕ್ತಿಗಳಿಗೆ ಜನಕ್ಕೆ 4 ಕ್ಯಾಂಟೀನ್ಗಳು ಅಲ್ಲಿ ಕಟ್ಟಿದೆ. ಅದಕ್ಕೂ ಕೂಡ ಮೊದಲು ಬೇರೆ ಬೇರೆ ರೀತಿಯೊಳಗೆ ಟೆಂಡರ್ ಕರೆದೇ ಯಾರೂ ಹಾಕಿರಲಿಲ್ಲ. ಯಾಕೆ ಅಂತ ಚರ್ಚೆ ಮಾಡಿದಾಗ ಅಲ್ಲಿ ಬಂದಂಥ ಸಮಸ್ಯೆಗಳು ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೂ ಕೂಡ ಪರಿಹಾರ ಹುಡ್ಕೊಂತ ಕೆಲಸ ಮಾಡಿದೆ. ಯಾವ ಬಿಡಾಲೊಳಗಡೆ ಏನಿರಬೇಕು ಅಂತ ಸಂಗತಿ ಯೋಚನೆ ಮಾಡಿದೆ. ಹಾಗಾಗಿ ಅದನ್ನು ಕೂಡ ವಿತಿನ್ ಮಂತ್ ಒಟ್ಟು ಅದು ಇನ್ನೂ ಬೇಗ ಆಗ್ಬೋದು. ಅದಾಗದು ರೆಡಿ ಮಾಡಿದೆ. ಅದೆಲ್ಲ ಭಾಳ ನೀಟಾಗಿ ಟೈಲ್ಸ್ ಎಲ್ಲ ಚೆನ್ನಾಗಿ ಮಾಡಿದೆ. ಈಗ ಅದೊಂದು ಆ್ಯಕ್ಷನ್ ಮಾಡೋದೊಂದು ಮಾತ್ರ ಬಾಕಿ ಇದೆ. ಟೋಟಲ್ ಬಜೆಟಾ